21 ವರ್ಷದ ಯುವತಿ ಸುಧಾ ವಾಸಿಸುತ್ತಿದ್ದಳು. ಸುಧಾ ಬಿಎಸ್ಸಿ ರಸಾಯನಶಾಸ್ತ್ರದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಕಾಲೇಜಿನಲ್ಲಿ ತನ್ನ ಬುದ್ಧಿವಂತಿಕೆ ಮತ್ತು ಚುರುಕಿನಿಂದ ಗುರುತಿಸಲ್ಪಟ್ಟವಳು. ಅವಳ ಕಣ್ಣುಗಳು ಕಾವೇರಿಯ ತಿಳಿನೀರಿನಂತೆ ಹೊಳೆಯುತ್ತಿದ್ದವು, ಮುಖದಲ್ಲಿ ಸದಾ ಮಂದಹಾಸ. ಸುಧಾಳ ಮನೆಯಲ್ಲಿ ತಂದೆ ಶಿವಕುಮಾರ್ ಸರ್ಕಾರಿ ಬ್ಯಾಂಕ್ ಉದ್ಯೋಗಿ, ತಾಯಿ ರಾಧಾ ಗೃಹಿಣಿ, ಚಿಕ್ಕಣ್ಣ ರಾಜೇಶ್ ಮತ್ತು ಪ್ರೀತಿಯ ಅಜ್ಜಿ ಶಾಂತಮ್ಮ ಇದ್ದರು. ಮನೆಯ ಒಳಗಿನ ಚಿಕ್ಕ ತೋಟದಲ್ಲಿ ಅಜ್ಜಿ ಶಾಂತಮ್ಮ ತುಳಸಿ ಗಿಡ, ಮಲ್ಲಿಗೆ, ರೋಸ್ ಗಿಡಗಳನ್ನು ಪೋಷಿಸುತ್ತಿದ್ದಳು. ಪ್ರತಿ ಭಾನುವಾರ ಸುಧಾ ತಾಯಿಯೊಂದಿಗೆ ತೋಟದಲ್ಲಿ ಕೆಲಸ ಮಾಡುತ್ತಾ ಹೂವಿನ ಗಿಡಗಳಿಗೆ ನೀರು ಹಾಕುತ್ತಾ ಕಾಲ ಕಳೆಯುತ್ತಿದ್ದಳು. ಸುಧಾ, ಈ ಮಲ್ಲಿಗೆಯಂತೆ ನಿನ್ನ ಜೀವನವು ಸುಗಂಧಮಯವಾಗಿರಲಿ ಎಂದು ಶಾಂತಮ್ಮ ಹೇಳುತ್ತಿದ್ದಳು. ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನ ಸುಧಾಳ ಕನಸುಗಳ ತಾಣವಾಗಿತ್ತು. ಅಲ್ಲಿನ ಶಾಂತ ವಾತಾವರಣ ಅವಳ ಮನಸ್ಸಿಗೆ ನೆಮ್ಮದಿ ನೀಡುತ್ತಿತ್ತು. ಆದರೆ ಒಂದು ಹೊಸ ಭಾವನೆಯ ಗಾಳಿ ಅವಳ ಜೀವನದಲ್ಲಿ ಬೀಸಲು ಸಿದ್ಧವಾಗಿತ್ತು. ಕಾಲೇಜಿನಲ್ಲಿ ರಾಘವೇಂದ್ರ, ಎಲ್ಲರೂ ಕರೆಯುತ್ತಿದ್ದಂತೆ ರಾಘವ ಸರ್, 34 ವರ್ಷದ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ. ಕೇವಲ 2 ತಿಂಗಳ ಹಿಂದೆ ಅವರು ಕಾಲೇಜಿಗೆ ಸೇರಿದರು. ರಾಘವ ತನ್ನ ಅಗಾಧ ಜ್ಞಾನ, ಸರಳತೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಗುಣದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು. ಅವರ ಕಣ್ಣುಗಳಲ್ಲಿ ಗಾಢವಾದ ಗಂಭೀರತೆ ಇತ್ತು ಮತ್ತು ಮಾತುಗಳಲ್ಲಿ ಒಂದು ರೀತಿಯ ಮಾಯಾಜಾಲವಿತ್ತು. ರಾಘವ ತನ್ನ ತಂದೆಯನ್ನು ಕಳೆದುಕೊಂಡ ನಂತರ ತಾಯಿ ಗೀತಾ ಮತ್ತು ತಂಗಿ ಶಿಲ್ಪ ಅವರ ಜವಾಬ್ದಾರಿಯನ್ನು ಹೊತ್ತಿದ್ದರು. ಸುಧಾ ರಾಘವ ಸರ್ ಅವರ ತರಗತಿಯಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಳು. ಒಂದು ದಿನ ರಾಘವ ಸಂಕೀರ್ಣ ರಾಸಾಯನಿಕ ಕ್ರಿಯೆಯನ್ನು ವಿವರಿಸುವಾಗ ಸುಧಾ ಒಂದು ಪ್ರಶ್ನೆ ಕೇಳಿದಳು. ಸರ್, ಈ ಕ್ರಿಯೆಯನ್ನು ಪರಿಸರ ಸಂರಕ್ಷಣೆಗೆ ಹೇಗೆ ಬಳಸಬಹುದು? ರಾಘವ ನಗುತ್ತಾ, ಸುಧಾ, ನಿನ್ನ ಆಲೋಚನೆ ವಿಶಿಷ್ಟವಾಗಿದೆ. ನಾವು ಇದನ್ನು ಚರ್ಚಿಸಲೇಬೇಕು ಎಂದರು. ಆ ದಿನದಿಂದ ಸುಧಾಳಿಗೆ ರಾಘವ ಸರ್ ಕೇವಲ ಗುರುವಾಗಿ ಮಾತ್ರವಲ್ಲದೆ ವಿಶೇಷ ಸ್ಥಾನಮಾನ ಪಡೆದರು. ಕಾಲೇಜಿನ ವಿಜ್ಞಾನ ಮೇಳದಲ್ಲಿ ಸುಧಾ ಪರಿಸರ ಸ್ನೇಹಿ ರಾಸಾಯನಿಕ ಶುದ್ಧೀಕರಣ ವಿಧಾನದ ಪ್ರಾಜೆಕ್ಟ್ ತಯಾರಿಸಿದ್ದಳು. ರಾಘವ ಸರ್ ಅದನ್ನು ಗಮನವಿಟ್ಟು ನೋಡಿ, ಸುಧಾ, ಇದು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಯೋಗ್ಯವಾಗಿದೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದರು. ಸುಧಾ ಮನದಲ್ಲಿ ಸಂತೋಷದ ಅಲೆ ಎದ್ದಿತು. ರಾಘವ ಸರ್ ಅವರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಕ್ಕಿತು. ದಿನಗಳು ಕಳೆದಂತೆ ಸುಧಾ ಮತ್ತು ರಾಘವ ಸರ್ ಕಾಲೇಜಿನ ಗ್ರಂಥಾಲಯದಲ್ಲಿ, ಲ್ಯಾಬ್ನಲ್ಲಿ, ಕೆಲವೊಮ್ಮೆ ಕಾಲೇಜಿನ ಆವರಣದ ಹೊರಗೆ ಭೇಟಿಯಾಗುತ್ತಿದ್ದರು. ಒಂದು ಶನಿವಾರ ಕಬ್ಬನ್ ಪಾರ್ಕ್ನಲ್ಲಿ ಪರಿಸರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಬ್ಬರೂ ಹೋಗಿದ್ದರು. ಮರಗಳ ನಡುವೆ ಹಸಿರು ಹಾಸಿನ ಮೇಲೆ ಕುಳಿತು ಅವರು ಮಾತನಾಡಿದರು. ಸುಧಾ, ನಿನಗೆ ಈ ಜಾಗ ಇಷ್ಟವೇ ಎಂದು ರಾಘವ ಕೇಳಿದರು. ಸರ್, ಇಲ್ಲಿನ ಶಾಂತಿ, ಗಾಳಿಯ ಸ್ಪರ್ಶ ಎಲ್ಲವೂ ನನ್ನನ್ನು ಕನಸುಗಳ ಲೋಕಕ್ಕೆ ಕೊಂಡೊಯ್ಯುತ್ತದೆ ಎಂದು ಸುಧಾ ಉತ್ತರಿಸಿದಳು. ಕಾಲ ಕಳೆದಂತೆ ಸುಧಾಳ ಗೌರವವು ರಾಘವ ಸರ್ ಅವರ ಮೇಲಿನ ಆಕರ್ಷಣೆಯಾಗಿ ಬದಲಾಯಿತು. ರಾಘವನಿಗೂ ಸುಧಾಳ ಸರಳತೆ, ಬುದ್ಧಿವಂತಿಕೆ ಮತ್ತು ಕಾಳಜಿಯಿಂದ ವಿಶೇಷ ಭಾವನೆ ಮೂಡಿತು. ಒಂದು ಮಳೆಯ ಸಂಜೆ ಕಾಲೇಜು ಮುಗಿದ ನಂತರ ಇಬ್ಬರೂ ಲಾಲ್ಬಾಗ್ಗೆ ತೆರಳಿದರು. ಮಳೆಯ ತೊಟ್ಟಿಕ್ಕುವ ಶಬ್ದ, ತಂಗಾಳಿಯ ಸ್ಪರ್ಶ ಎಲ್ಲವೂ ಮಾಯಾಜಾಲದ ವಾತಾವರಣವನ್ನು ಸೃಷ್ಟಿಸಿತು. ಸರ್, ನೀವು ಯಾವಾಗಲೂ ಇಷ್ಟು ಗಂಭೀರವಾಗಿರುತ್ತೀರ ಎಂದು ಸುಧಾ ಕಿಡಿಗೇಡಿಯಾಗಿ ಕೇಳಿದಳು. ರಾಘವ ನಕ್ಕು, ಸುಧಾ, ನಿನ್ನೊಂದಿಗೆ ಇರುವಾಗ ನನಗೆ ಗಂಭೀರವಾಗಿರಲು ಸಾಧ್ಯವಿಲ್ಲ ಎಂದರು. ಆ ಕ್ಷಣದಲ್ಲಿ ರಾಘವ ಸುಧಾಳ ಕೈ ಹಿಡಿದರು. ಸುಧಾ, ನಿನ್ನ ಜೊತೆಗಿನ ಈ ಕ್ಷಣಗಳು ವಿಶೇಷವಾಗಿವೆ ಎಂದರು. ಸುಧಾಳ ಹೃದಯದಲ್ಲಿ ಸಂತೋಷದ ಜ್ವಾಲೆ. ಆ ಏಕಾಂತದಲ್ಲಿ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಆ ಕ್ಷಣವು ಇಬ್ಬರಿಗೂ ಮರೆಯಲಾಗದ ಅನುಭವವಾಯಿತು. ಸುಧಾಳ ಮನೆಯಲ್ಲಿ ಅಜ್ಜಿ ಶಾಂತಮ್ಮ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದರು. ತಾಯಿ ರಾಧಾ, ನಿನ್ನ ಭವಿಷ್ಯವೇ ಮುಖ್ಯ, ಓದಿನಲ್ಲಿ ಗಮನ ಕೊಡುವೆ ಎಂದು ಎಚ್ಚರಿಸುತ್ತಿದ್ದರು. ಆದರೆ ಸುಧಾಳ ಮನಸ್ಸು ರಾಘವ ಸರ್ನಲ್ಲೇ ಇತ್ತು. ರಾಘವನ ಮನೆಯಲ್ಲಿ ತಾಯಿ ಗೀತಾ, ರಾಘವ, ನಿನಗೆ 34 ವರ್ಷ, ಈಗಲಾದರೂ ಮದುವೆಯಾಗು ಎಂದು ಒತ್ತಾಯಿಸುತ್ತಿದ್ದರು. ಆದರೆ ಕಾಲೇಜಿನಲ್ಲಿ ಸುಧಾ ಮತ್ತು ರಾಘವ ಸರ್ ಅವರ ಆಪ್ತೆ ಬಗ್ಗೆ ಗಾಸಿಪ್ ಶುರುವಾಯಿತು. ಒಬ್ಬ ಸಹಪಾಠಿ ಕೇಳಿದಾಗ ಸುಧಾ ಭಯಭೀತಳಾದಳು. ಪರಿಸ್ಥಿತಿ ಬಿಗಡಾಯಿಸಿತು. ಕಾಲೇಜಿನ ಆಡಳಿತ ಮಂಡಳಿಯಿಂದ ರಾಘವನಿಗೆ ಎಚ್ಚರಿಕೆ ಬಂತು, ವಿದ್ಯಾರ್ಥಿಗಳೊಂದಿಗೆ ವೈಯಕ್ತಿಕ ಸಂಬಂಧ ಇಟ್ಟುಕೊಳ್ಳಬೇಡಿ. ಸುಧಾಳ ಮನೆಯಲ್ಲಿ ರಾಜೇಶ್ ಒಂದು ದಿನ ಸುಧಾಳ ಫೋನ್ನಲ್ಲಿ ರಾಘವನ ಸಂದೇಶವನ್ನು ಕಂಡು ತಾಯಿಗೆ ಹೇಳಿದ. ರಾಧಾ ಕೋಪದಿಂದ, ಸುಧಾ, ಇದೇನು? ಶಿಕ್ಷಕನೊಂದಿಗೆ ಸಂಬಂಧ? ಇದು ನಮ್ಮ ಕುಟುಂಬಕ್ಕೆ ಅವಮಾನ ಎಂದು ಗದರಿಸಿದಳು. ಶಿವಕುಮಾರ್ ದುಃಖದಿಂದ, ನಾನು ನಿನ್ನನ್ನು ಗೌರವದಿಂದ ಕಂಡಿದ್ದೆ ಸುಧಾ ಎಂದರು. ರಾಘವನ ಮನೆಯಲ್ಲೂ ಇದೇ ಪರಿಸ್ಥಿತಿ. ರಾಘವನಿಗೆ ತನ್ನ ಕೆಲಸ ಮತ್ತು ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಯಿತು. ಒಂದು ರಾತ್ರಿ ಸುಧಾ ಮತ್ತು ರಾಘವ ಕಾಲೇಜಿನ ಬಳಿಯ ಕೆರೆಯ ತೀರದಲ್ಲಿ ಭೇಟಿಯಾದರು.
ಚಂದ್ರನ ಬೆಳಕಿನಲ್ಲಿ ಕೆರೆಯ ನೀರು ಹೊಳೆಯುತ್ತಿತ್ತು. ಸುಧಾ, ನಾವು ತಪ್ಪು ಮಾಡಿದ್ದೇವೆ. ಇದು ಮುಂದುವರಿಯಲು ಸಾಧ್ಯವಿಲ್ಲ ಎಂದು ರಾಘವ ದುಃಖದಿಂದ ಹೇಳಿದರು. ಸುಧಾ ಕಣ್ಣೀರಿನಿಂದ, ಸರ್, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನಾನು ಕುಟುಂಬವನ್ನು ದುಃಖಕ್ಕೆ ಒಳಪಡಿಸಿದ್ದೇನೆ ಎಂದಳು. ಇಬ್ಬರೂ ತಮ್ಮ ತಪ್ಪನ್ನು ಅರಿತು ಆ ಸಂಬಂಧಕ್ಕೆ ವಿರಾಮ ನೀಡುವ ನಿರ್ಧಾರ ತೆಗೆದುಕೊಂಡರು. ಸುಧಾ ತನ್ನ ಓದಿನಲ್ಲಿ ಗಮನ ಕೊಟ್ಟಳು. ಆದರೆ ಲಾಲ್ಬಾಗ್ನ ಮರಗಳು, ಕಬ್ಬನ್ ಪಾರ್ಕ್ನ ಕೆರೆ ಎಲ್ಲವೂ ಅವಳಿಗೆ ದುಃಖದ ನೆನಪುಗಳಾದವು. ರಾಘವ ಕಾಲೇಜಿನಿಂದ ವರ್ಗಾವಣೆ ಪಡೆದು ಮೈಸೂರಿಗೆ ತೆರಳಿದರು. ಕಾಲ ಕಳೆದಂತೆ ಸುಧಾ ತನ್ನ ಪದವಿಯನ್ನು ಪೂರ್ಣಗೊಳಿಸಿದಳು. ಒಳ್ಳೆಯ ಉದ್ಯೋಗ ಪಡೆದು ಸರಳ ಮತ್ತು ಕಾಳಜಿಯುಳ್ಳ ಯುವಕನನ್ನು ಮದುವೆಯಾದಳು. ರಾಘವ ಕೂಡ ಮದುವೆಯಾಗಿ ಕುಟುಂಬದೊಂದಿಗೆ ಸಂತೋಷವಾಗಿದ್ದರು. ಆದರೆ ಇಬ್ಬರ ಹೃದಯದಲ್ಲಿ ಆ ದಿನಗಳ ಪಶ್ಚಾತ್ತಾಪ ಉಳಿದಿತ್ತು. ಗುರು ಶಿಷ್ಯ ಸಂಬಂಧ ಜ್ಞಾನದ ಆಧಾರದ ಮೇಲೆ ನಿಂತಿರಬೇಕು. ಪ್ರೀತಿಯ ಗಡಿ ಮೀರಬಾರದು. ಭಾವನೆಗಳ ಉಕ್ಕಿನಲ್ಲಿ ತಪ್ಪು ಹೆಜ್ಜೆ ಇಡುವುದು ಕುಟುಂಬ, ಸಮಾಜ ಮತ್ತು ವೃತ್ತಿಗೆ ಹಾನಿಯನ್ನುಂಟು ಮಾಡುತ್ತದೆ. ಪ್ರೀತಿಯನ್ನು ಸರಿಯಾದ ದಾರಿಯಲ್ಲಿ ಗೌರವದಿಂದ ಬೆಳೆಸಿದಾಗ ಮಾತ್ರ ಶಾಶ್ವತ ಸಂತೋಷವನ್ನು ನೀಡುತ್ತದೆ. ಕರೆ, ಈ ಕತೆ ಇಷ್ಟವಾಯಿತೆ? ಲೈಕ್ ಮಾಡಿ, ಕಮೆಂಟ್ನಲ್ಲಿ ಅಭಿಪ್ರಾಯ ಹಂಚಿಕೊಳ್ಳಿ. ಹೆಚ್ಚಿನ ಭಾವನಾತ್ಮಕ ಕತೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.